ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹೇಳು ವೈದೇಹಿ, ದುಃಖ ಇಲ್ಲದೆ ಬದುಕೋದು ಅಂದ್ರೆ ಏನು ಹೇಳು? ಬೇರೆಯವ್ರ ವಿಚಾರ ನನಗೆ ಗೊತ್ತಿಲ್ಲ. ನಾನು ದುಃಖ ಇಲ್ಲದೆ ಬದುಕೋಕ್ಕಾಗೋದು ಯಾವಾಗ ಗೊತ್ತಾ? ನೀನು ನನ್ನ ಜೀವನಕ್ಕೆ ಬಂದಮೇಲೆ. ಈ ವಿಷಯ ನಿನಗೂ ಗೊತ್ತು, ಆದರೂ ದುಃಖನ ದೂರ ಮಾಡಬೇಕು ಅನ್ಕೋತಿದ್ಯಾ ಅಂದ್ರೆ ಏನರ್ಥ? ನೀನು ಕೂಡ ನನ್ನ ಜೀವನದಲ್ಲಿ ಇರಬೇಕು ಅಂತ ಬೇಡ್ಕೋತಿದ್ಯಾ ಅಲ್ವಾ? ಇಲ್ವಾ? ಇಲ್ಲ ಅಂದ್ರೆ ಮತ್ ಯಾಕೆ ಹೀಗೆ ಬೇಡ್ಕೋತಾ ಇದೆಯಾ? ಆ ದೇವ್ರನ್ನ ಕೇಳು, ನೀನ್ ಪೂಜಿಸೋ ಆ ರಾಮನ್ನೇ ಕೇಳು. ಅವನ ಜೀವನದಲ್ಲಿ ದುಃಖನೇ ಇಲ್ದಿರೋ ಹಾಗೆ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು ಅಂತ. ಅವಾಗ ನಿನ್ ರಾಮ ಏನ್ ಹೇಳ್ತಾನೆ ಗೊತ್ತಾ? ಹುಚ್ಚು ಹುಡುಗಿ, ನಿನಗೆ ಉತ್ತರ ಏನು ಅಂತ ಗೊತ್ತಿದ್ರು ಕೂಡ ನನ್ನ ಹತ್ರ ಯಾಕೆ ಬೇಡ್ಕೋತಿದ್ಯಾ? ಒಂದು ಸಲ ಅವನ ಹತ್ರಕ್ಕೆ ಹೋಗಿ ಅವನ ಕೈಗಳನ್ನ ನಿನ್ನ ಕೈಯಲ್ಲಿ ಹಿಡ್ಕೊಂಡು ಜೀವನ ಪೂರ್ತಿ ನಿನ್ನ ಜೊತೆಗಿರ್ತೀನಿ ಅಂತ ಒಂದು ಮಾತು ಹೇಳಿದ್ರೆ ಸಾಕು. ಇನ್ ಮುಂದೆ ಅವನ ಜೀವನದಲ್ಲಿ ದುಃಖ ಅನ್ನೋದೇ ಇರಲ್ಲ. ಪ್ರಪಂಚದಲ್ಲಿರೋ ಸಂತೋಷ ಎಲ್ಲ ಅವನಿಗೆ ಸಿಗುತ್ತೆ ಅಂತ ರಾಮ ಹೇಳ್ತಾನೆ. ಅಯ್ಯೋ ರಾಮ, ಇವ್ರಿಗೆ ನಾನು ಇದನ್ನ ಹೇಗೆ ಅರ್ಥ ಮಾಡಿಸೋದು? ನಾನು ಅವ್ರ ಜೀವನದಲ್ಲಿ ಇರೋಕ್ಕಾಗಲ್ಲ, ಆದರೂ ಅವರು ಸಂತೋಷವಾಗಿರ್ಬೇಕು. ನಾನು ಅವ್ರ ಕೈ ಹಿಡ್ಕೊಂಡು ನಡೆಯೋಕ್ಕಾಗದೇ ಇರ್ಬೋದು, ಆದರೂ ಅವ್ರ ಜೀವನದಲ್ಲಿ ಸಂತೋಷವಾಗಿ ಇರಬೇಕು. ಹೇಳು ವೈದೇಹಿ, ಹೌದೋ ಅಲ್ವೋ? ಇಲ್ಲ. ಅಲ್ವಾ? ಎಲ್ಲಿ? ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳು. ಹೇಗೆ ಹೇಳಿದ್ರು ಮನಸ್ಸಲ್ಲಿರೋ ಮಾತೇ ಬರೋದು. ಇಲ್ಲ ಅಂದ್ರೆ ಇಲ್ಲ ಅಷ್ಟೇ. ಇಲ್ಲ, ನಿಜನೇ, ನಂಬ್ತೀನಿ. ನಂಬ್ತೀನಿ ವೈದೇಹಿ, ನೀನು ನನ್ನ ಜೀವನದಲ್ಲಿ ಬರಬಾರ್ದು ಅಂತ ಅನ್ಕೋತಾ ಇದೆ ಅನ್ನೋದನ್ನ ನಂಬ್ತೀನಿ. ಯಾವಾಗ ಗೊತ್ತಾ? ನೀನು ವ್ರತ ಮಾಡ್ತಾ ಇರೋದು ನನಗೋಸ್ಕರ ಅಲ್ಲ ಅಂತ ಹೇಳಿದಾಗ. ಆದ್ರೆ ನನಗೋಸ್ಕರ ಮಾಡ್ತಿದ್ರೆ ಮಾತ್ರ ನನ್ನ ನೋವುಗಳೆಲ್ಲ ದೂರ ಆಗಲಿ ಅಂತ ನೀನು ಬೇಡ್ಕೋತಿದ್ಯಾ ಅಂದ್ರೆ ನೀನು ನನ್ನ ಜೀವನದಲ್ಲಿ ಇರೋದಕ್ಕೆ ಬೇಡ್ಕೋತಿದ್ಯಾ ಅಂತ ತಾನೇ ಅರ್ಥ. ಇವಾಗ ಹೇಳು, ದೇವಸ್ಥಾನದಲ್ಲಿದ್ದೀವಿ, ಈ ಪವಿತ್ರವಾದ ಅರಳಿ ಮರದ ಕೆಳಗಡೆ ಇದ್ದೀವಿ. ನಿಜ ಮಾತ್ರ ಹೇಳು ವೈದೇಹಿ, ಈ ವ್ರತ ನನಗೋಸ್ಕರ ಮಾಡ್ತಾ ಇಲ್ವಾ? ಸರಿ, ಹೇಳ್ಬೇಡ ಬಿಡು. ನಿನ್ನ ಮನ್ಸಲ್ಲಿ ನಾನಿದ್ರೂ ಇದೀನಿ ಅಂತ ಹೇಳೋದಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಇಲ್ಲ ಅಂತ ಹೇಳಿದ್ರೂ ಹೇಳಬಹುದು. ಒಂದು ಕೆಲಸ ಮಾಡೋಣ, ನೀನು ಯಾರಿಗೋಸ್ಕರ ವ್ರತ ಮಾಡ್ತಾ ಇದೆಯೋ ಮಾಡ್ಕೋ, ಹಾಗೆ ನಾನು ಕೂಡ ವ್ರತ ಮಾಡ್ತೀನಿ. ಆದರೆ ಇಬ್ರು ಜೊತೆಗೆ ಮಾಡೋಣ. ಇದಕ್ಕೆ ನಿನ್ನ ಅಭ್ಯಂತರ ಏನೂ ಇಲ್ಲ ಅಲ್ವಾ? ಅವ್ರವ್ರ ಪೂಜೆ ಅವ್ರವ್ರಿಗೆ. ಕಂಡೀಷನ್ ಏನಂದ್ರೆ ಜೊತೆಲಿ ಮಾಡೋಣ.
ಪುರೋಹಿತ್ರೆ, ಹೀಗಾಗೋಯ್ತು. ನಾನು ಮೊದಲೇ ಹೇಳಿದ್ನಲ್ವಾ ಈ ಥರ ಮಾಡೋದು ತಪ್ಪು ಅಂತ, ಆದರೆ ನೀವು ಕೇಳಲಿಲ್ಲ. ನನ್ನನ್ನು ಬಲವಂತ ಮಾಡಿದ್ರಿ. ನೋಡಿ ಏನಾಯ್ತು ಅಂತ. ಈಗ ಅವ್ರನ್ನ ಬೇರೆ ಮಾಡೋದು ಆ ದೇವ್ರಿಗೆ ಕೂಡ ಇಷ್ಟ ಇಲ್ಲ ಅನ್ಸುತ್ತೆ. ಅದಕ್ಕೆ ಹೀಗಾಯ್ತು. ಕೆಲವೊಂದು ಸಂಬಂಧಗಳು ಹಾಗೆ, ಯಾವ ಕೆಟ್ಟ ದೃಷ್ಟಿ ಕೂಡ ಅದ್ರ ಮೇಲೆ ಬೀಳಲ್ಲ. ಯಾವ ದುಷ್ಟಶಕ್ತಿನೂ ಅವ್ರನ್ನ ದೂರ ಮಾಡೋಕ್ಕಾಗಲ್ಲ. ಇನ್ಮುಂದೆ ಈ ಥರ ಪ್ರಯತ್ನ ಮಾಡಬೇಡಿ. ಮಾಡಿದ್ರು ನನ್ನನ್ನು ಮಾತ್ರ ಕರಿಬೇಡಿ. ಈಶ್ವರ, ನನ್ನನ್ನು ಕ್ಷಮಿಸ್ಬಿಡಪ್ಪ. ವೈದೇಹಿಗೆ ಬುದ್ಧಿ ಇಲ್ಲ. ಗೊತ್ತಿಲ್ಲದೆ ಬೇಡದೆ ಇರೋದನ್ನೆಲ್ಲ ಬೇಡ್ಕೋತಿರ್ತಾಳೆ. ಅದ್ಯಾವುದನ್ನು ಕಿವಿಗೆ ಹಾಕೊಳ್ದೆ ತನ್ನ ಮನ್ಸಲ್ಲಿ ಏನಿದೆಯೋ ಅದನ್ನ ನೆರವೇರೋ ಹಾಗೆ ಮಾಡು. ಹೇಳಿದ್ ಸರಿನೇ ಅಲ್ವಾ? ನನಗಿದೆಲ್ಲ ಗೊತ್ತಾಗಲ್ಲ, ನೀನೇ ಹಚ್ಚು. ಪರವಾಗಿಲ್ಲ, ನನ್ನ ಭಕ್ತ ಅನ್ಕೋ, ನೀನು ಪೂಜಾರಿ ಅನ್ಕೋ. ಕೌಸಲ್ಯ, ಬೇಗ ಪೂಜೆಗೆ ರೆಡಿ ಮಾಡ್ಕೊಳ್ಳಿ. ಹಾ, ಮತ್ತೆ ಪೂಜೆನಾ? ಬರೋ ವರ್ಷದ್ದಾ? ಶ್ರೇಯಾ, ಎಲ್ಲಿಗಮ್ಮ ಹೋಗ್ತಿದ್ಯಾ? ಮುಖ್ಯವಾದ ಪೂಜೆ ಇವಾಗ ತಾನೇ ಇರೋದು. ಎಲ್ಲೋ ಗೊತ್ತು ಅಂತ ಬೆಳಗ್ಗೆ ಬಿಲ್ಡಪ್ ಕೊಟ್ಟು ಇವಾಗ ಈ ರೀತಿ ಮಾತಾಡಿದ್ರೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೋತ್ಯ. ಆದ್ರಿಂದ ಪೂಜೆ ಮುಗಿಯೋವರೆಗೂ ಅವ್ರು ಹೇಳಿದನ್ ಸೈಲೆಂಟ್ ಆಗಿ ಮಾಡಿದ್ರೆ ಬೆಟರ್. ತಪ್ಪಲ್ವಲ್ಲಕ್ಕ, ಏನ್ ಮಾಡ್ಲಿ? ನಿಂತರ ನಾನು ಎಲ್ಲ ಬಿಟ್ಟು ಕೂರಕ್ಕಾಗಲ್ವಲ್ಲ. ಹೌದು, ದೇವಾಂಶ್ ಎಲ್ಲಮ್ಮ, ಮನೆಗೆ ನೀವು ಒಟ್ಟಿಗೆ ಬರ್ಲಿಲ್ವಾ? ಇಲ್ಲ ಅಜ್ಜಿ, ಅವ್ರೇನೋ ಕೆಲ್ಸ ಇದೆ, ಲೇಟಾಗಿ ಬರ್ತೀನಿ ಅಂದ್ರು. ಅದಕ್ಕೆ ನಾನು ಚಿಕ್ಕಮ್ಮ ಅವ್ರ ಕಾರಲ್ಲಿ ಬಂದ್ಬಿಟ್ಟೆ. ಏನಮ್ಮ ಇದು? ನೀವ್ ಒಟ್ಟಿಗೆ ಬರ್ತೀರಾ ಅಂತ ನಾವು ಬೇರೆ ಕಾರಲ್ಲಿ ಬಂದ್ರೆ ಅವನನ್ನೇ ಬಿಟ್ಟು ಬಂದಿದ್ಯಲ್ಲ. ಬಿಟ್ಟು ಬನ್ನಿ ಅನ್ನೋದಕ್ಕೆ ನಿಮ್ ಮಗ ದೇವಾಂಶ್ ಏನಾದ್ರೂ ಚಿಕ್ಕ ಹುಡ್ಗನ ಅತ್ತೆ? ಯಾಕಲ್ಲೇ ಉಳ್ಕೊಂಡು, ಯಾರಿಗೋಸ್ಕರ ಉಳ್ಕೊಂಡು? ನೋಡಿದ್ರ, ಬಂದ್ಬಿಟ್ಟ. ಎಲ್ಲಿ ಹೋಗಿದ್ದೆ ದೇವಾಂಶ್? ಗಂಡ ಹೆಂಡತಿ ಒಟ್ಟಿಗೆ ಬರಬೇಕು, ನಿನಗಷ್ಟು ಗೊತ್ತಿಲ್ವಾ? ದೇವಾಂಶ್ ಬಂದಾಯ್ತು, ಓಕೆ. ಹಾಗಾದ್ರೆ ವೈದೇಹಿಯಲ್ಲಿ? ವೈದೇಹಿ ನಿನ್ ಜೊತೆ ಬರ್ಲಿಲ್ವಾ? ಅಂದ್ರೆ ನಿನ್ ಜೊತೆ ಏನಾದ್ರೂ ಬಂದ್ಲಾ ಅಂತ. ವೈದೇಹಿ ನಿಮ್ಮೆಲ್ಲರಿಗಿಂತ ಮುಂಚೆನೇ ಬಂದ್ಲು. ಎಲ್ಲರ ಮೇಲೂ ಅನುಮಾನ ಪಡೋದನ್ನು ನಿಲ್ಲಿಸಿ ಮೊದಲು ನಾವು ಸರಿಯಾಗಿದ್ರೆ ಒಳ್ಳೇದು. ಆದ್ರೂ ಅದ್ ಹೇಗ್ ಬಿಟ್ಟು ಬಂದ್ಯಪ್ಪ? ಇದ್ ನಿನ್ ಮದ್ವೆ ಆದ್ಮೇಲೆ ಮೊದಲನೇ ವ್ರತ ಪೂರ್ತಿ ಆಗೋವರೆಗೂ ನಿನ್ ಹೆಂಡತಿ ಜೊತೆನೇ ಇರ್ಬೇಕು. ಯಾವುದೋ ಕೆಲಸದ ಮೇಲೆ ಹೋಗಿರ್ತಾನೆ. ನನ್ನ ಮೊಮ್ಮಗ ತನ್ನ ಹೆಂಡತಿನ ಬಿಟ್ಟು ಒಂದು ಕ್ಷಣ ಕೂಡ ಇರಲ್ಲ. ಓ ಹೌದಾ? ಒಂದು ಕ್ಷಣನೂ ಇರಲ್ವಂತೆ. ಪಕ್ಕದಲ್ಲಿ ನಿಂತ್ರು ಓಡ್ ಹೋಗ್ತಾರೆ. ಚೆನ್ನಾಗಿ ಕವರ್ ಮಾಡ್ತಿದ್ದಾರೆ. ಆದ್ರೂ
ಶ್ರೀಯಾ ಗಂಡನಿಗೋಸ್ಕರ ವ್ರತ ಮಾಡ್ತಾ ಇದ್ದಾಳಲ್ವಾ, ದೇವಾಂಶ್ ಕೂಡ ತನ್ನ ಹೆಂಡತಿಗೋಸ್ಕರ ವ್ರತ ಮಾಡ್ತಾ ಇದ್ದಾನೆ. ಅವರಿಬ್ಬರು ಅನ್ಯೋನ್ಯವಾಗಿದ್ದಾರೆ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಇನ್ಯಾವ ಸಾಕ್ಷಿನೂ ಬೇಡ. ಪೂಜೆಗೆ ಟೈಮ್ ಆಗುತ್ತೆ, ಎಲ್ರೂ ನಡೀರಿ. ಇವರು ಅನ್ಯೋನ್ಯ ದಂಪತಿಗಳಂತೆ. ಊಹೆ ಕೂಡ ಒಂದು ಲಿಮಿಟ್ ಇರಬೇಕು. ನಾವು ಅನ್ಯೂನ್ಯವಾಗಿಲ್ವಲ್ಲ ಅಂತ ಉಳಿದವರು ಕೂಡ ಅನ್ಯೂನ್ಯವಾಗಿಲ್ಲ ಅಂತ ಅನ್ಕೊಂಡ್ರೆ ಹೇಗೆ? ಏನ್ ಅನ್ಕೋತೀರೋ ಅನ್ಕೊಳ್ಳಿ, ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಸುಮನಸ ವಂದಿತ ಸುಂದರಿ ಮಾಧವಿ ಚಂದ್ರ ಸಹೋದರಿ ಹೇಮಮಯೇ ಮುನಿಗಣ ಮಂಡಿತ ಮೋಕ್ಷ ಪ್ರದಾಯಿನಿ ಮಂಜುಳ ಭಾಷಿಣಿ ವೇದನುತೆ ಪಂಕಜವಾಸಿನಿ ದೇವ ಸುಪೂಜಿತ ಸದ್ಗುಣವರ್ಷಿಣಿ ಶಾಂತಿಯುತೆ ಜಯ ಜಯ ಹೇ ಮಧುಸೂದನ ಕಾಮಿನಿ ಆದಿಲಕ್ಷ್ಮಿ ಸದಾ ಪಾಲಯ ಮಾಂ. ಐಕಲಿ ಕಲ್ಮಶನಾಶಿನಿ ಕಾಮಿನಿ ವೈದಿಕ ರೂಪಿಣಿ ವೇದಮಯೇ ಕ್ಷೀರ ಸಮುದ್ಭವ ಮಂಗಳ ರೂಪಿಣಿ ಮಂತ್ರ ನಿವಾಸಿನಿ ಮಂತ್ರನುತೆ ಮಂಗಳದಾಯಿನಿ ಅಂಬುಜವಾಸಿನಿ ದೇವಗಣಾಶ್. ಇವಾಗ ಮಾಡುವಂತ ಪೂಜೆ ಬಗ್ಗೆ ನಿಮ್ಮೆಲ್ರಿಗೂ ಗೊತ್ತು ತಾನೆ. ಈ ಅರಳಿ ಮರನ ನಿಮ್ ಮುಂದೆ ಇರೋ ಪೇಪರ್ ಮೇಲೆ ಚಂದನದಲ್ಲಿ ಬರಿಬೇಕು. ಅದು ಕೂಡ ನಿಮ್ ಗಂಡನೇ ಸ್ವತಃ ಚಂದನನ ಕುಟ್ಟಿ ತೇಯ್ದು ತಂದಿರೋದಾಗಿರ್ಬೇಕು. ಆ ಕೌಸಲ್ಯ, ನಾವ್ ತಗೊಂಬಂದಿದೀವಿ, ನಿನ್ ಸೊಸೆನೆ ತರ್ಬೇಕಷ್ಟೇ. ನನ್ ಸೊಸೆ ಬಗ್ಗೆ ಯಾಕೆ ಚಿಂತೆ ಮಾಡ್ಬೇಕು? ಗಂಡ ಇಲ್ಲೇ ಇದ್ದಾನಲ್ಲ. ಕಂದ, ಈ ಚಂದನನ ತೇಯ್ದು ಅವಳು ಕೊಡು. ಹೌದು, ಇದೆಲ್ಲ ವೈದೇಹಿಗೆ ಗೊತ್ತಾ? ಒಂದ್ ವೇಳೆ ಗೊತ್ತಿದ್ರು ಅವಳು ಚಂದನನ ಯಾರು ತೆಗೆದುಕೊಡ್ತಾರೆ? ಏನ್ ಯೋಚಿಸ್ತಾ ಇದೀಯಾ ದೇವಾಂಶ್? ಗಂಧ ತೇಯಿ. ತೇಯ್ತೀನಿ ಇರು ಇಂದು. ಇಷ್ಟಕ್ಕೂ ಈ ಗಿಡದ ಡ್ರಾಯಿಂಗ್ ಯಾಕೆ ಮಾಡ್ತಾರೆ ಇಂದು? ಮರ ಅಂದ್ರೆ ಅದು ಸಾಮಾನ್ಯವಾದ ಮರ ಅಲ್ಲ, ಅರಳಿ ಮರ. ಅಭಿವೃದ್ಧಿಗೆ ಚಿಹ್ನೆ. ನಮ್ ಬೇಡಿಕೆನೆಲ್ಲ ಈಡೇರಿಸೋ ಕಲ್ಪವೃಕ್ಷ. ಅದರ ಚಿತ್ರ ಬಿಡಿಸಿ ಏನ್ ಬೇಕೋ ನಮ್ಮ ಮನಸ್ಸಿನಲ್ಲಿ ಕೇಳ್ಕೋಬೇಕು. ಅರ್ಥ ಆಯ್ತಲ್ವಾ? ಅರ್ಥ ಆಯ್ತು. ನೀನು ಈ ಗಂಧನ ತೇಯ್ದು ಕೊಡು. ಇದನ್ನ ತೇಯ್ದು ಅವಳು ಕೊಡೋ. ಈಗ ನೀನ್ ಬರಿಯಮ್ಮ. ಊರ್ಮಿಳಾ, ನೀನು ಬರಿ.
ಓದ್ಬೇಕಾದ್ರೆ ಇಷ್ಟು ಕಷ್ಟಪಟ್ಟು ಬೊಂಬೆ ಬಿಡಿಸಿದ್ರೆ ಇಷ್ಟೊತ್ತಿಗೆ ಡಾಕ್ಟ್ರೋ ಇಂಜಿನಿಯರೋ ಆಗ್ತಿದ್ದೆ. ಇದೇನಿದು ಅರಳಿ ಮರ ಬಿಡ್ಸೋದನ್ ಬಿಟ್ಟು ಕಬ್ಬಿನ ಗಿಡ ಬರ್ದಿದ್ಯಾ? ಹಾಗಾದ್ರೆ ನನಗೆ ಈ ಗಿಡನೂ ಬರೆಯೋಕ್ ಬಂದ್ಬಿಡ್ತು ಅಂತಾಯ್ತು. ಸಾಕ್ ಮಾಡಿ ನಿಮ್ ನಗುನ. ಚಿತ್ರ ಬಿಡಿಸೋ ಸ್ಪರ್ಧೆ ನಡೀತಾ ಇದೆಯಾ? ಥೇಟ್ ಅದೇ ತರ ಗಿಡದ ಚಿತ್ರ ಬಿಡಿಸೋಕೆ. ಏನೋ ಮೊದಲೇ ಸಲ ವ್ರತ ಮಾಡ್ತಾ ಇದ್ದಾಳೆ. ಅವಳು ತನ್ನ ಕೈಲಾದಷ್ಟು ಮಾಡ್ತಾ ಇದ್ದಾಳಲ್ವಾ? ಹೇಗ್ ಬರ್ತಿದೀವಿ ಅನ್ನೋದಲ್ಲ, ಎಷ್ಟು ಭಕ್ತಿ ಶ್ರದ್ಧೆ ಇದೆ ಅನ್ನೋದೇ ಮುಖ್ಯ.